ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ಭಾಗವತ್ ಸಪ್ತಾಹ ಕಾರ್ಯಕ್ರಮ ಶ್ರೀಕೃಷ್ಣನ ಜನನ ಸನ್ನಿವೇಶದಲ್ಲಿ ಸಂಭ್ರಮಿಸಿದ ಭಕ್ತರು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ರಕ್ಷಣಾ ಘಟಕ ಹಾಗೂ ಡಾನ್ ಬಾಸ್ಕೋ ಸಂಸ್ಥೆಯ ಸಹಯೋಗದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ರ್ಯಾಲಿ ನಡೆಸಿ ಡಾನ್ ಬಾಸ್ಕೋ ಸಂಸ್ಥೆಯ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು. ಹೀಗೆ ದಿನಾಂಕ 12ರಂದು ಡಾನ್ ಬಾಸ್ಕೋ ಸಂಸ್ಥೆಯ ಸಭಾಂಗಣದಲ್ಲಿ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಬಳಿಕ ಕಾರ್ಮಿಕ ಇಲಾಖೆಯ ಅಧಿಕಾರಿಯೊಬ್ಬರು ಮಾತನಾಡಿ, ಕಾರ್ಮಿಕ ವಿಭಾಗದಲ್ಲಿ ಅನೇಕ ಕಾಯ್ದೆಗಳಿದ್ದು ಅವುಗಳನ್ನು ಅನುಷ್ಠಾನಗೊಳಿಸಿ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಹಾಗೇನೆ ಕಾರ್ಮಿಕ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಅದರಲ್ಲಿ ಬಾಲಕಾರ್ಮಿಕ ಪದ್ಧತಿಯು ಒಂದಾಗಿದೆ ಎಂದು ತಿಳಿಸಿದರು. ಇಲಾಖೆಯಲ್ಲಿ ನಾವು ಮೂಲವಾಗಿ ಏನ್ ಮಾಡ್ತೇವೆ ಅಂದ್ರೆ ಕಾಯ್ದೆಗಳ ಅನುಷ್ಠಾನ, ಕಾಯ್ದೆಗಳು ಸುಮಾರು ಕಾಯ್ದೆಗಳಿದ್ದವು. ಕನಿಷ್ಠ ವೇತನ ಕಾಯ್ದೆ, ವೇತನ ಪಾವತಿ ಕಾಯ್ದೆ, ಉಪದರ ಪಾವತಿ ಕಾಯ್ದೆ, ಈ ತರದ 25-26 ಕಾಯ್ದೆಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ. ಯಾವುದೇ ಕಾರ್ಮಿಕ ವರ್ಗ, ಆ ಕಾರ್ಮಿಕ ವರ್ಗದವರಿಗೆ ಆ ಕಾಯ್ದೆಗಳಡಿ ಬರಬೇಕಾದ ಸೌಲಭ್ಯಗಳನ್ನು ಕೊಡಿಸೋದು ಮತ್ತು ಆ ಕಾಯ್ದೆಗಳ ಉಲ್ಲಂಘನೆ ಮಾಡಿದಂಥ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳೋದು ಮುಖ್ಯವಾಗಿ ನಮ್ಮ ಕಾರ್ಮಿಕ ಇಲಾಖೆಯ ಉದ್ದೇಶ ಆಗಿರ್ತದೆ. ಅದರ ಜೊತೆಗೆ ಈಗ ನಾವು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಕಟ್ಟಡ ಮತ್ತು ನಮ್ಮಲ್ಲಿ 4 ಮಂಡಳಿಗಳಿದ್ದವು. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ, ಅಸಂಘಟಿತ ಕಾರ್ಮಿಕರ ಮಂಡಳಿ, ಈ ಥರದ್ದು 4 ಮಂಡಳಿಗಳಿದ್ದವು. ಆ ಪ್ರತಿಯೊಂದು ಮಂಡಳಿಯಿಂದಲೂ ನಾವು ಕೆಲವೊಂದಿಷ್ಟು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಮೊದಲು ಕಟ್ಟಡ ಕಾರ್ಮಿಕರನ್ನ ಗುರುತಿಸಿ ಅವರನ್ನ ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡತಕ್ಕಂಥ ಪ್ರಕ್ರಿಯೆ ನಡೀತಾ ಇರ್ತದೆ. ಆ ನೋಂದಣಿಯಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ವಿವಿಧ ಬಗೆಯ ಮಂಡಳಿಯಿಂದ ಸೌಲಭ್ಯಗಳಿರ್ತವೆ. ಆ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಇದೆ. ಆ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಅಸಂಘಟಿತ ಕಾರ್ಮಿಕರುಗಳನ್ನು ನೋಂದಣಿ ಮಾಡಿ ಆ ಅಸಂಘಟಿತ ಕಾರ್ಮಿಕರಿಗೆ ಉದಾಹರಣೆಗೆ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಮತ್ತು ಕಂಡಕ್ಟರ್ ಮತ್ತು ಕ್ಲೀನರ್ ಇವುಗಳನ್ನು ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯ ಅಪಘಾತ ಹೊಂದಿ ಮರಣ ಹೊಂದಿದಲ್ಲಿ ಅವರಿಗೆ ಪರಿಹಾರ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡ್ತಕ್ಕಂಥ ಯೋಜನೆ ಇದೆ. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಲ್ಲಿ ಸುಮಾರು 13 ಗ್ರೂಪ್ನ ಕಾರ್ಮಿಕಗಳನ್ನು ನಾವು ನೋಂದಣಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಅವರಿಗೆ ಐಡೆಂಟಿಟಿ ಕಾರ್ಡ್ ಕೂಡ ನಮ್ಮ ಇಲಾಖೆಯಲ್ಲಿ ಇದೆ. ಬಳಿಕ ಹೊಸಪೇಟೆ ತಾಲೂಕು ಕಾನೂನು ಸೇವಾ ಸಮಿತಿಯ ವಕೀಲರಾದ ಕರುಣಾನಿಧಿರವರು ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿಯಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ. ಹಾಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ದೇಶದ ಉನ್ನತ ಹುದ್ದೆಗಳಿಗೆ ಅಣಿ ಮಾಡಿಕೊಡಬೇಕೆಂದು ಬಾಲಕಾರ್ಮಿಕರ ಪಾಲಕ ಪೋಷಕರಲ್ಲಿ ಹಾಗೂ ನೆರೆದ ಮಕ್ಕಳಲ್ಲಿ ಕರೆ ನೀಡಿದರು. ವಿದ್ಯಾವಂತರಾದ್ರೆ ಮುಂದೆ ಈ ದೇಶದಲ್ಲಿ ನೀವೆಲ್ಲರೂ ಕೂಡ ದೊಡ್ಡ ದೊಡ್ಡ ನಾಯಕರಾಗಬೇಕಾಗಿದೆ. ದೊಡ್ಡ ದೊಡ್ಡ ಇಂಜಿನಿಯರು, ಡಾಕ್ಟರ್ಗಳು, ಲಾಯರ್ಗಳು, ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಬೇರೆ ಬೇರೆ ಏನೇನೆಲ್ಲ ನೀವು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ನಿಮ್ಮಗಳ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮರಿಬಾರ್ದು. ನೋಡಿ, ನಾವೆಲ್ಲರೂ ಕೂಡ ಇವತ್ತು ನೀವೆಲ್ಲರೂ ಶಾಲೆಗೆ ಬಂದಿದ್ದೀರಿ. ಆದ್ರೆ ನಿಮ್ಮಲ್ಲಿ ಎಲ್ಲರೂ ಕೂಡ ಶಾಲೆಗೆ ಬರಬೇಕು ಅನ್ನುವಂಥದ್ದು
ಬಳಿಕ ಡಾನ್ ಬಾಸ್ಕೋ ಸಂಸ್ಥೆಯ ಫಾದರ್ ಅವರು ಮಾತನಾಡಿ, ಪ್ರತಿಯೊಬ್ಬ ಮಗುವಿಗೆ ಜೀವಿಸುವ ಹಕ್ಕಿದೆ. ಹಾಗಾಗಿ ಮಕ್ಕಳನ್ನ ಬಾಲಕಾರ್ಮಿಕರನ್ನಾಗಿಸದೆ ಶಿಕ್ಷಣ ಕೊಡಿಸಬೇಕೆಂದರು. ನೋಡಿ, ಪ್ರತಿಯೊಂದು ಮಗುವಿಗೆ ಒಂದು ಜೀವಿಸುವ ಹಕ್ಕು ಇದೆ, ಹೌದಲ್ವಾ? ನಾವು ಜೀವಿಸಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಹಕ್ಕುಗಳನ್ನ ಉಪಯೋಗಿಸಿಕೊಳ್ಬೇಕು. ಈಗ ಮಕ್ಕಳಿಗೆ ಮುಖ್ಯವಾಗಿ ಯಾವ ಹಕ್ಕು? ಶಿಕ್ಷಣದ ಹಕ್ಕು. ನೀವೆಲ್ಲರೂ ಶಾಲೆಯಲ್ಲಿದ್ದೀರಿ, ಹೌದು ತಾನೆ? ಶಿಕ್ಷಣವನ್ನು ಓದ್ತಿರ್ಬೇಕಾದ್ರೆ ನಾವು ಏನೇನು ಕಲಿಬೇಕು? ಒಂದು ಶಿಸ್ತು, ವಿದ್ಯೆ, ಮತ್ತೆ ಇನ್ನೊಂದು ಅತಿ ಮುಖ್ಯವಾದದ್ದು ಬುದ್ಧಿವಂತರಾಗಬೇಕು. ಇದು ಕೇವಲ ಒಂದು ಕಾಟಾಚಾರಕ್ಕಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ನಿಮಗೆ ಒಂದು ಅದೃಷ್ಟ ಸಿಕ್ಕಿದೆ, ಶಾಲೆಯಲ್ಲಿ ಓದೋ ಒಂದು ಅವಕಾಶ ಸಿಕ್ಕಿದೆ, ಅದು ನಮಗೆ ಮಾತ್ರ ಸೀಮಿತವಾಗಬಾರ್ದು. ನನ್ನ ಫ್ರೆಂಡ್ ಈಗ ನನಗೆ ಶಾಲೆಗೆ ಹೋಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕರ್ಕೊಂಡು ಹೋಗ್ಬೇಕು. ಅವನಿಗೂ ಸಹ ನನ್ನಂತೆ ಒಂದು ಸಮಾನವಾದ ಒಂದು ಓದುವ ಹಕ್ಕನ್ನ ನಾನು ಅವನಿಗೆ ಕೊಡ್ಬೇಕು. ಆವಾಗಲೇ ನಾನು ಬುದ್ಧಿವಂತನಾಗ್ಲಿಕ್ಕೆ ಸಾಧ್ಯ. ಇಲ್ಲಾಂದಲ್ಲಿ ನಾನು ಶಿಸ್ತು ಕಲಿತೇನೆ, ವಿದ್ಯೆ ಕಲಿತೇನೆ, ಅದು ಪುಸ್ತಕದಲ್ಲಿ ಮಡಚಿ ಬ್ಯಾಗ್ ಅಲ್ಲಿ ಇಟ್ಬಿಡ್ತೀನಿ. ಅದು ಆಗ್ಬಾರ್ದು. ನಾವು ಬುದ್ಧಿವಂತರೇ ಆಗಬೇಕು. ನನ್ನ ನೆರೆಯವರಿಗೆ ನಾನು ಸಹ ಅದೇ ಸಮಾನತೆಯನ್ನ ಕೊಡುವಾಗ, ಈಗ ವಿಶೇಷವಾಗಿ ಒಂದು ಬಾಲ ಕಾರ್ಮಿಕ ಈ ಒಂದು ಪದ್ಧತಿಯನ್ನೇ ಅಥವಾ ಈ ಒಂದು ಪಿಡುಗನ್ನೇ ನಾವು ವಿರೋಧಿಸುವಾಗ ಒಂದು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ನಾವು ನೆರವಾಗಬೇಕು. ಅದು ಯಾವ ರೀತಿ? ನಮಗೆ ದುಡಿಮೆ ಬೇಡ, ಓದಬೇಕು ಎನ್ನುವುದರಲ್ಲಿ. ಈಗ ನಿಮ್ಮ ತಂದೆ ತಾಯಿ, ಬಾ ಈ ವರ್ಷ ನೀನು ಶಾಲೆಗೆ ಹೋಗ್ಬೇಡ, ನಾವು ಕಬ್ಬು ಕಟಾವಿಗೆ ಹೋಗೋಣ ಅಂತ ಹೇಳಿ ಇನ್ನೊಂದು ಊರಿಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ತೀರಾ? ಯಾಕೆ ಹೋಗಲ್ಲ? ಹೋಗ್ಬಾರ್ದು. ಯಾಕಂದ್ರೆ ಇದು ಓದುವ ವಯಸ್ಸು, ತಿಳುವಳಿಕೆಯನ್ನ ಪಡೆಯುವ ವಯಸ್ಸು, ನಿಮ್ಮ ಜೀವನವನ್ನು ರೂಪಿಸುವ ವಯಸ್ಸು. ಆದ್ರಿಂದ ನಿಮ್ಮ ಈ ಹಕ್ಕನ್ನ ನೀವು ಬಳಸಬೇಕು, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಳಸಲಿಕ್ಕೆ ನೀವು ಹೆಲ್ಪ್ ಮಾಡಬೇಕು. ಮಾಡ್ತೀರಾ ಇಲ್ವಾ? ಎಸ್. ಮೊದಲು ಹೇಳ್ಬೇಕು, ದುಡಿಮೆ ಬೇಡ, ಏನ್ ಬೇಕು? ಓದು ಬೇಕು. ಸ್ಕ್ರೂ ಡ್ರೈವರ್ ಮತ್ತೆ ಏನು, ಸುತ್ತಿಗೆ ಬೇಕಾ ಅಥವಾ ಪೆನ್ನು ಪುಸ್ತಕ ಬೇಕಾ? ಏನಕ್ಕೆ? ನಿಮ್ಮ ಜ್ಞಾನವನ್ನ ಬೆಳೆಸಲಿಕ್ಕೆ. ಅರ್ಥ ಆಯ್ತಾ? ನಮಗೆ ದೊರಕಿರುವ ಒಂದು ಅವಕಾಶವನ್ನ ಚೆನ್ನಾಗಿ ಉಪಯೋಗಿಸಿ ನಮ್ಮ ಮಕ್ಕಳೇ. ಖಂಡಿತ ಕೇವಲ ಒಂದು ಪಾಠವನ್ನ ಕಲಿತು ವಿದ್ಯಾಭ್ಯಾಸವನ್ನು ಪಡೆದು ಅಲ್ಲಿಗೆ ನಾವು ತೃಪ್ತಿ ಪಡೆಯುವುದಲ್ಲ, ಪರರಿಗೂ ನಾವೊಂದು ನೆರವಾಗಬೇಕು. ಮಾಡ್ತೀರಾ ಇಲ್ವಾ? ಇವತ್ತು ಒಂದು ನೀವು ನಿರ್ಧಾರ ತೆಗೆದುಕೊಳ್ಬೇಕು. ಇಲ್ಲಿಂದ ಹೋದ ನಂತರ ನಮ್ಮ ನೆರೆಯವರಲ್ಲಿ, ನಮ್ಮ ಪಕ್ಕದ ಮನೆಯವರು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ಅಂದ್ರೆ, ಅಥವಾ ನಾನಾ ಕಾರಣದಿಂದ ಡ್ರಾಪ್ ಔಟ್ ಆಯ್ತು ಅಂತ ಹೇಳಿದ್ರೆ, ಶಾಲೆಗೆ ಬಾರದಿದ್ದಲ್ಲಿ ಅಂತವರನ್ನ ನೀವು ಗುರುತಿಸಿ ನಿಮ್ಮ ಶಿಕ್ಷಕರಿಗೆ ಹೇಳಬೇಕು. ಮೊದಲನೇದು ಅದು ಆಗಿಲ್ಲ ಅಂದ್ರೆ ನಮ್ಮ ಇಲ್ಲಿ ಕಾರ್ಮಿಕ ಇಲಾಖೆಯವರಿದ್ದಾರೆ, ಅವರಿಗೆ ತಿಳಿಸಬೇಕು. ಅದು ಆಗಿಲ್ವಾ 1098 ನಂಬರ್ಗೆ ಜಸ್ಟ್ ಸಿಂಪಲ್ ಡಯಲ್ ಮಾಡಿ ಹೇಳಿ, ಇಂತಿಂತ ಪರಿಸ್ಥಿತಿಯಲ್ಲಿ ಇಂತಿಂತ ಜಾಗದಲ್ಲಿ ಈ ರೀತಿ ಘಟನೆ ನಡೀತಾ ಇದೆ, ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ಬೇಕಾದವರು ಹೋಗ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಡಿ. ನಿಮ್ಮ ಗುರುತು, ನಿಮ್ಮ ಐಡೆಂಟಿಟಿ ಎಲ್ಲೂ ಬಹಿರಂಗವಾಗಲ್ಲ, ಆದ್ರೆ ಒಂದು ಮಗುವನ್ನ ಬೆಳೆಸಲಿಕ್ಕೆ ನಿಮ್ಮ ಒಂದು ಕಾಣಿಕೆ ಆಗುತ್ತೆ. ಹಂಪಿಯ ಸಾಲು ಮಂಟಪದ ಬಳಿ 500 ವರ್ಷಗಳ ಇತಿಹಾಸವುಳ್ಳ ನಂದಿ ವಿಗ್ರಹ ಅನಾಥವಾಗಿ ಇರುವುದು ಕಂಡುಬಂದಿದೆ. ಈ ವಿಗ್ರಹವನ್ನ ಮೂಲ ಸ್ಥಳದಲ್ಲಿ ಇರಿಸುವಂತೆ ಜಿಲ್ಲಾಧಿಕಾರಿಗಳು ಎಎಸ್ಐಗೆ ಸೂಚಿಸಿದ್ದಾರೆ. ಹೌದು, ಹಂಪಿಯ ರಥಬೀದಿಯಲ್ಲಿ ಬರುವ ಸಾಲು ಮಂಟಪದ ಬಳಿ 500 ವರ್ಷಗಳ ಹಳೆಯದಾದ ನಂದಿ ವಿಗ್ರಹ ಅನಾಥವಾಗಿದೆ. ಈ ಕುರಿತಾಗಿ ಕಳೆದೆರಡು ದಿನಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿ ನಂದಿ ವಿಗ್ರಹವನ್ನ ರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾದ ಅವಶ್ಯವಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಗಮನಕ್ಕೆ ತರಲಾಗಿತ್ತು. ಈ ಅಂಶವನ್ನ ಮನಗಂಡ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಎಎಸ್ಐ ಅಧಿಕಾರಿಗಳಿಗೆ ಕರೆ ಮಾಡಿ ನಂದಿ ವಿಗ್ರಹ ಈ ಹಿಂದೆ ಯಾವ ಪ್ರದೇಶದಲ್ಲಿತ್ತೋ ಅದೇ ಪ್ರದೇಶದಲ್ಲಿ ಇರಿಸುವಂತೆ ಸೂಚಿಸಿದ್ದಾರೆ.
ಅದು ಈಗ ದೇವಸ್ಥಾನದ ಎದುರುಗಡೆ ಬಲಗಡೆ ನಾವೇನು ಅಲ್ಲಿ ಬ್ಯಾಗ್ ಸ್ಟ್ಯಾಂಡು ಮತ್ತು ಚಪ್ಪಲ್ ಸ್ಟ್ಯಾಂಡ್ ಮಾಡಿದ್ವಿ. ಅದರ ಹಿಂಭಾಗಕ್ಕೊಂದು ಒಂದು ಬಸವಣ್ಣ ಇದೆ ಅಂತೇಳಿ ತಿಳಿದು ಬಂದಿದೆ. ಅದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಜೊತೆ ನಾನು ಚರ್ಚೆ ಮಾಡ್ತೀನಿ. ಅದು ಮೂಲ ಎಲ್ಲಿರಬೇಕಿತ್ತು ಅನ್ನೋದನ್ನು ಪರಿಶೀಲಿಸಿ ಕ್ರಮ ವಹಿಸಲು ಅವ್ರಿಗೆ ಸೂಚನೆ ನೀಡ್ತೀನಿ. ಮಾಜಿ ಸಚಿವ ಆನಂದ್ ಸಿಂಗ್ ರವರ ಶೈಕ್ಷಣಿಕ ಕಾಳಜಿಯಿಂದಾಗಿ ನಗರದ ಜಂಬುನಾಥ ರಸ್ತೆಯಲ್ಲಿ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮಾದರಿ ಶಾಲೆಯನ್ನ ನಿರ್ಮಿಸಲಾಗಿದೆ. ಇಲ್ಲಿ 6 ರಿಂದ 9ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನೀಡಲಾಗುತ್ತದೆ. ಹೌದು, ಈ ಹಿಂದಿನ ರಾಜ್ಯ ಸರ್ಕಾರದ ಅವಧಿಯಲ್ಲಿ ನಗರದ ಜಂಬುನಾಥ ರಸ್ತೆಯಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಮೌಲಾನಾ ಆಜಾದ್ ಮಾದರಿ ಶಾಲೆಯನ್ನ ನಿರ್ಮಿಸಲಾಗಿದೆ. ಇಲ್ಲಿ 60 ಸೀಟ್ಗಳಲ್ಲಿ 75% ಅಲ್ಪಸಂಖ್ಯಾತರ ಸಮುದಾಯಕ್ಕೆ, ಉಳಿದ 25% ಸೀಟ್ಗಳನ್ನ ಇತರೆ ಸಮುದಾಯದ ಮಕ್ಕಳಿಗೆ 6 ರಿಂದ 9ರವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನೀಡಲಾಗುತ್ತದೆ. ಹೀಗೆ 2024-25ನೇ ಸಾಲಿನ ಪರೀಕ್ಷೆ ನಡೆಸಲಾಗಿ ಮಾಹಿತಿಯ ಕೊರತೆಯಿಂದಾಗಿ 40 ವಿದ್ಯಾರ್ಥಿಗಳು ಮಾತ್ರ ಪ್ರವೇಶ ಪರೀಕ್ಷೆ ಬರೆದಿದ್ದಾರೆ. ಹಾಗಾಗಿ ಉಳಿದ 20 ಸೀಟ್ಗಳಿಗೆ ಪ್ರವೇಶ ಪರೀಕ್ಷೆ ಬರೆಯಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗುವುದೆಂದು ಶಾಲಾ ಮುಖ್ಯ ಗುರುಗಳು ತಿಳಿಸಿದ್ದಾರೆ. ನಮಸ್ಕಾರ, ನಾನು ಮಂಜುನಾಥ್ ಪಾಟೀಲ್, ಮುಖ್ಯೋಪಾಧ್ಯಾಯರು ಮೌಲಾನಾ ಆಜಾದ್ ಮಾದರಿ ಶಾಲೆ ಹೊಸಪೇಟೆ. ಇಂದು ನಮ್ಮ ಶಾಲೆಯಲ್ಲಿ 6ನೇ ತರಗತಿಯಿಂದ 9ನೇ ತರಗತಿವರೆಗೆ ಪ್ರವೇಶ ಪರೀಕ್ಷೆ ನಡೆಸಲಾಯಿತು. ಆದರೆ ಬಹಳಷ್ಟು ಜನಗಳಿಗೆ ಮಾಹಿತಿಯ ಸಂಪರ್ಕ ಕೊರತೆಯಿಂದ ಕೆಲವೇ ವಿದ್ಯಾರ್ಥಿಗಳು ಅಂದರೆ 40 ವಿದ್ಯಾರ್ಥಿಗಳು ಮಾತ್ರ ಪ್ರವೇಶ ಪರೀಕ್ಷೆ ಹಾಜರಾಗಿರುತ್ತಾರೆ. ಹಾಗಾಗಿ ಇನ್ನೂ ಕೆಲವು ವಿದ್ಯಾರ್ಥಿಗಳ ಆಕಾಂಕ್ಷಿಗಳಿಗೆ ಮರುಪರೀಕ್ಷೆ ನಡೆಸಲಾಗುತ್ತದೆ. ಆಕಾಂಕ್ಷಿಗಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ 9945951963 ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದ. ಹೊಸಪೇಟೆಯಲ್ಲಿ ದಿನಾಂಕ 9 ರಿಂದ 15ರವರೆಗೆ ಭಾಗವತ್ ಕಥಾ ಸಪ್ತಾಹ ಕೈಗೊಳ್ಳಲಾಗಿದೆ. ರಾಜಸ್ಥಾನಿ ಸಮುದಾಯ ಹಾಗೂ ತ್ರಿವೇದಿ ಪರಿವಾರದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿ ಶ್ರೀಕೃಷ್ಣನ ಪಾರಾಯಣ ನಡೆಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಪಾಂಡುರಂಗ ದೇವಸ್ಥಾನದಲ್ಲಿ ದಿನಾಂಕ 9 ರಿಂದ 15ರವರೆಗೆ ಭಾಗವತ್ ಕಥಾ ಸಪ್ತಾಹ ಕೈಗೊಳ್ಳಲಾಗಿ ರಾಸ್ ಬಿಹಾರಿ ಶರಣರಿಂದ ಭಾಗವತ್ ಕಥೆಯ ಕುರಿತು ಪಾರಾಯಣ ನಡೆಸಿಕೊಟ್ಟರು. बोलो Thank you.
भगवान ने लंबे लंबे नाखून को आगे किया, बड़े बड़े किया और फिर उसके वक्षस्थल को विदीर्ण कर दिया और फिर इतने में हिरण्यकशिपु का वध हो गया। महाराज समस्त देवी देवता आकाश मंडल से पुष्प वर्षा करते हैं, गंधर्व गीत गाते हैं, अप्सरा नृत्य करती हैं, घंटे घड़ियाल बेरी दुर्बी नगाड़े बजते हैं, संकट ध्वनि होती है, फूल खिलते हैं, दीप जलते हैं और चारों तरफ दसों दिशाओं में नृसिंह भगवान का जय जयकार होता है। बोले नृसिंह भगवान की। बाद में समस्त देवताओं ने आकर के प्रहलाद जी की नृसिंह भगवान की स्तुति की और फिर अंत में प्रहलाद जी महाराज पधारे और प्रहलाद जी ने बड़ी सुंदर उत्तम भगवान की स्तुति की और भगवान नृसिंह भगवान ने प्रहलाद जी को अपनी उत्तम भक्ति का वरदान दिया, श्रेष्ठ भक्ति का वरदान देकर के वहाँ से भगवान अपने धाम में वैकुंठ लोक में चले आए, लक्ष्मी जी के साथ निवास करने लगे। फिर आगे सत्यव्रत राजा को भगवान ने मत्स्यावतार मछली का रूप धारण करके प्रलय का दर्शन कराया। फिर आज में वामन भगवान के चरित्र का वर्णन करके आपने प्रातः काल में श्रवण कर ही लिया था। वामन भगवान प्रकट होकर अदिति माता के भवन में बलि के दरवाजे में गए और बलि से 3 पग की भिक्षा मांगी। कितने पग की भिक्षा मांगी? 3 पग। तो बलि ने 3 पग भिक्षा, 3 पग की भूमि वामन भगवान को दान में दी। वामन भगवान ने 1 पग से पूरे पृथ्वी को नाप किया, दूसरे पग से पूरे ब्रह्मलोक को नापने लगे। तो ब्रह्मा जी ने देखा कि वो भगवान का चरण मेरे लोक में बढ़ता हुआ आ रहा है। तो ब्रह्मा जी ने अपने कमंडलों के जल से भगवान के चरण को धोने लगे, चरण का प्रक्षालन करने लगे। तो उसी में स्वयं साक्षात उसी में से भगवती गंगा महारानी प्रकट हो गई। बोली गंगा मैया। वामन भगवान के ब्रह्मा जी के द्वारा चरण कमल प्रक्षालन करने से गंगा जी का प्राकट्य हो गया, गंगा जी का प्रादुर्भाव हो गया। और तो महाराज एक पैर से पूरे पृथ्वी को नाप लिया, दूसरे पैर से ब्रह्मलोक को नाप लिया, तीसरा चरण बलि के पास में देने के लिए नहीं बचा। तो वामन भगवान ने कहा, बलि तुमने मुझे 3 पग भूमि दान में दी थी, अब बताओ मैं अपना तीसरा चरण कहाँ पर रखूं? मैंने 2 चरण में तो पूरे तीनों लोगों को नाप लिया, एक पैर से पृथ्वी को नाप लिया, दूसरे पैर से ब्रह्मलोक को नाप लिया, अब मैं तीसरा चरण कहाँ पर रखूं? इतने में बलि ने कहा, भगवान एक बात बताइए, धन बड़ा होता है कि धन का स्वामी बड़ा होता है? भगवान ने कहा कि भैया धन से बड़ा तो धन का स्वामी होता है। जब धन का स्वामी नहीं रहेगा तो धन किस काम का? तो बलि ने कहा, प्रभु अभी तक तो आपने मेरे धन को नापा है, अभी तक तो आपने मेरे धन को नापा है, धन का मालिक, धन का स्वामी तो मैं अभी बाकी होना। आप एक काम कीजिए भगवान, अपना तीसरा चरण जो है मेरे मस्तक पर, मेरे शीश पर रख दीजिए, ताकि आपका परम पावन ये चरण मेरे मस्तक पर पड़ेगा ना तो मेरा जीवन भी धन्य धन्य हो जाएगा, मेरा जीवन भी कृतकृत्य हो जाएगा, मैं भी धन्य हो जाऊंगा। ಇನ್ನು ಭಾಗವತ ಕಥಾದಲ್ಲಿ ಶ್ರೀಕೃಷ್ಣನ ಜನನದ ಕುರಿತು ಅಣಕು ಪ್ರದರ್ಶನ ನಡೆಸಲಾಗಿ ನೆರೆದ ಮಹಿಳೆಯರು ಕುಣಿದು ಕುಪ್ಪಳಿಸುವ ಮೂಲಕ ಕೃಷ್ಣನ ಕೃಪೆಗೆ ಪಾತ್ರರಾದರು.
ಇನ್ನು ದಿನಾಂಕ 15ರವರೆಗೆ ಭಾಗವತ್ ಕಥಾ ನಡೆಯಲಿದೆ. ಸತತ 5ನೇ ಬಾರಿಗೆ ಭಾಗವತ್ ಕಥಾ ನಡೆಸಲಾಗುತ್ತಿದೆ ಎಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ದಾರೆ. बोलो श्री कृष्ण भगवान की जय. ನಾನು ನಮ್ಮ ಪರಿವಾರ ತ್ರಿವೇದಿ ಪರಿವಾರ ಹಾಗೂ ರಾಜಸ್ಥಾನ್ ಸಮಾಜದ ಎಲ್ಲ ಮಹಿಳೆಯರು ಮತ್ತು ಗಣ್ಯರು ಕಳೆದ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಶ್ರೀಮದ್ ಭಾಗವತ್ ಕಥಾ ನಡೀತಾ ಇದೆ. ಇದು 5ನೇ ಸಲ ಈ ಮಂಟಪದಲ್ಲಿ 1914, 19, 1922 ಮತ್ತು 24 5 ಸಲ ಶ್ರೀಮದ್ ಭಗವದ್ಗೀತೆ ನಡೀತಾ ಇದೆ. ಬೃಂದಾವನದಿಂದ ಶ್ರೀ ರಾಸ್ ಬಿಹಾರಿ ಅವರು ಬಂದಿದ್ದಾರೆ. ಅವರು ಬಹಳ ಸುಂದರವಾದ ಭಜನೆಯನ್ನು ಮತ್ತು ಸುಂದರವಾದ ವ್ಯಾಖ್ಯಾನವನ್ನು ಶ್ರೀಕೃಷ್ಣ ಅವತಾರದಿಂದ ಹಿಡಿದು 9 ಅವತಾರದವರೆಗೆ ಪೂರ್ಣ ಸುಮಧುರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ದಿನಾಲು ಸುಮಾರು 100 ಭಕ್ತರು ಬಂದು ಬೆಳಿಗ್ಗೆ 9ರಿಂದ 12, ಸಾಯಂಕಾಲ 3ರಿಂದ 6 ತನಕ ಭಾಗವತ್ ಸಪ್ತಾಹವನ್ನು ಕೇಳಿ ಈ ತಮ್ಮ ಭಕ್ತಿ ಭಾವದಿಂದ ಕೇಳಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೆರೆದಂಥ ನಮ್ಮ ಅಣ್ಣನಾದಂಥ ಶ್ರೀ ಕಿಶನ್ ಲಾಲ್ ಮತ್ತು ಯಶೋಧಾದೇವಿ ಮತ್ತು ಅವರ ಮಕ್ಕಳಾದ ಇವರೆಲ್ಲರೂ ಹಗಲು ಇರುಳು ಶ್ರಮಪಟ್ಟು ಈ ಒಂದು ಭಗವದ್ಗೀತೆ ಯಶಸ್ವಿಯಾಗಲು ಕಾರಣಭೂತರಾಗಿದ್ದಾರೆ. ಪ್ರತಿದಿನಲೂ ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಆಗಿದೆ. ಮತ್ತೆ ದೇವರು ಅನುಗ್ರಹ ಕೊಟ್ಟರೆ ಮತ್ತೆ ನನ್ನ ಮಗ ಕೂಡ ಒಂದು ಸಲ ಭಾಗವತ್ ಮಾಡಬೇಕು ಅಂತ ನಾವೆಲ್ಲ ಪರಿವಾರದವರು ಸೇರಿ ಮತ್ತೊಂದು ಸಲ ಭಾಗವತ್ ಮಾಡಬೇಕಂತ ಅಂದ್ಕೊಂಡಿವಿ. ಆ ದೈವ ಬಲ ಇದ್ದರೆ ಆಗುತ್ತದೆ. ಈ ಭಗವತ್ ಸಪ್ತಾಹ ಬರೀ ಹಿಂದಿ ಭಾಷೆಯಲ್ಲಿ ಮಾತ್ರ ನಡೆಸಲಾಗುತ್ತದೆ ಮತ್ತು ಆ ದೈವ ಕೃಪೆ ನಮ್ಮಲ್ಲಿ ಸದಾ ಇರಲಿ ಅಂತ ಹೇಳಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ವಿಶ್ವ ಬಾಲಕ ಸಪ್ತಾಹ ಕಾರ್ಯಕ್ರಮ ಶ್ರೀಕೃಷ್ಣನ ಜನನ ಸನ್ನಿವೇಶದಲ್ಲಿ ಸಂಭ್ರಮಿಸಿದ ಭಕ್ತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.